ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎಲ್ಲರೂ ತಿಂಡಿ ಆಯಿತು ಅಂತ ಅಂದ್ಕೊಳ್ತೀನಿ, ಯಾಕಂದರೆ ನಂದು ಜಸ್ಟ್ ತಿಂಡಿ ಮುಗೀತು. ನಾನಿವತ್ತು ಒಂದು ಸ್ಮಾಲ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಕಸ ಗುಡಿಸಿ ಆಮೇಲೆ ಪೂಜೆ ಮಾಡಿ ತಿಂಡಿ ತಿಂದೆ ಅಂತ ಎಲ್ಲ ಹೇಳಿಬಿಟ್ಟು ವ್ಲಾಗ್ನ ಕಂಪ್ಲೀಟ್ ಮಾಡಲಿಕ್ಕೋಸ್ಕರ ನಾನು ಈ ವ್ಲಾಗ್ ಮಾಡ್ತಾ ಇಲ್ಲ. ಇವತ್ತಿನ ವ್ಲಾಗ್ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನೊಂದು ಪ್ರಾಡಕ್ಟ್ನ ಬೈ ಮಾಡಿದೆ. ಸೊ ಆ ಪ್ರಾಡಕ್ಟ್ ಎಷ್ಟು ಎಫೆಕ್ಟಿವ್ ಆಗಿದೆ, ಚೆನ್ನಾಗಿ ಯೂಸ್ ಆಗ್ತಾ ಇದೆಯಾ ಇಲ್ವಾ ಅಂತ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅಂಥ ದೊಡ್ಡ ಪ್ರಾಡಕ್ಟ್ ಏನಲ್ಲ, ಯಾಕಂದರೆ ಈ ಸೀಸನ್ಗೆ ಸೂಟೇಬಲ್ ಆಗುವಂಥ ಒಂದು ಪ್ರಾಡಕ್ಟ್, ಅಂದರೆ ಈ ವಿಂಟರ್ ಸೀಸನ್ಗೆ ಬೇಕಾಗಿರುವಂತಹ ಪ್ರಾಡಕ್ಟು. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು, ಇದು ಎಫೆಕ್ಟಿವ್ ಆಗಿದೆಯಾ ಇಲ್ವಾ ಅಂತ ತಿಳಿಸೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಆಲ್ ಇನ್ ಒನ್. ಇವಾಗ ಬನ್ನಿ ನೋಡೋಣ ಅದೇನು ಪ್ರಾಡಕ್ಟು ಅಂತ. ಇವಾಗ ವಿಂಟರ್ ಸೀಸನ್ ಬಂತು ಅಂದರೆ ಸಾಕು, ಆಲ್ಮೋಸ್ಟ್ ಎಲ್ಲರ ಸ್ಕಿನ್ ತುಂಬ ಡ್ರೈ ಆಗ್ತಾ ಇರುತ್ತೆ. ನನಗಂತೂ ಎಸ್ಪೆಷಲಿ ತುಂಬಾ ಡ್ರೈ ಆಗುತ್ತೆ. ಬರೀ ಡ್ರೈ ಅಷ್ಟೇ ಅಲ್ಲ, ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಒಂಥರ ಬಿಸಿ ನೀರೆಲ್ಲ ಹಾಕಿದಾಗ ಉರಿ ಆಗೋದು, ಮತ್ತು ನವೆ ಆಗೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಈ ಪ್ರಾಬ್ಲಮ್ ತುಂಬ ಜನ ಫೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ ನಾನು ತುಂಬ ಕ್ರೀಮ್ಸು, ಲೋಷನ್ಸ್ ಏನೇನೋ ಯೂಸ್ ಮಾಡಿದೆ. ಬಟ್ ಆ ಟೈಮಿಗಷ್ಟೇ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಆಮೇಲೆ ಮಾಯಿಶ್ಚರೈಸರ್ ಏನೂ ಇರಲ್ಲ. ಹೀಗೆ ನಾನು ಮೊಬೈಲಲ್ಲಿ ನೋಡ್ತಾ ಇರಬೇಕಾದ್ರೆ ತುಂಬ ಕಡೆ ನಾನು ಆ್ಯಡ್ ನೋಡಿದೆ. ಯಾವುದಂದರೆ ಬಾಡಿ ವೈಸ್ ಅವರ ಲೋಷನ್ ಬಗ್ಗೆ ಆ್ಯಡ್ನ ನೋಡಿದೆ. ತುಂಬ ಕಡೆ 24 hours ಮಾಯಿಶ್ಚರೈಸರ್ ಇರುತ್ತೆ ಅಂತ ತುಂಬ ಕಡೆ, ಎಲ್ಲ ಕಡೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ಇದರ ಆ್ಯಡ್ನ ನೋಡಿದೆ. ಸೊ ಹಾಗಾಗಿ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ನಾನು ಬಾಡಿ ವೈಸ್ ಅವರ ಬಾಡಿ ಲೋಷನನ್ನು ಬುಕ್ ಮಾಡಿ ತರಿಸಿದ್ದೀನಿ. ಸೊ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತಾ, 24 hours ಮಾಯಿಶ್ಚರೈಸರ್ ಇರುತ್ತಾ ಇಲ್ವಾ ಅಂತ ಇವತ್ತು ನಾವು ಚೆಕ್ ಮಾಡಿಬಿಟ್ಟು ನೋಡೋಣ. ಮುಂಚೆ ನನ್ನ ಮೊಬೈಲ್ನ ನಾನು ಸ್ಟಿಕ್ಗೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಬುಕ್ ಮಾಡಿದಂತಹ ಬಾಡಿ ಲೋಷನ್ ಇದು, ಬಾಡಿ ವೈಸ್ ಅವರ ಬಾಡಿ ಲೋಷನ್. ಇದು ನರಿಶ್ ಟು ಡ್ರೈ ಸ್ಕಿನ್ ಅವರಿಗೆ ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಅಂತ ಮಾಡಿದ್ದಾರೆ. ಮತ್ತು ಮಾಯಿಶ್ಚರೈಸರ್ ಫಾರ್ 24 hours ಅಂತ ಇದೆ. ಸೊ ಆ್ಯಕ್ಚುಲಿ ನಾನು 2 days ಯೂಸ್ ಮಾಡಿ ನೋಡಿಬಿಟ್ಟು ಇವಾಗ ಮತ್ತೆ ನಿಮಗೆ ಇದನ್ನ ಹೇಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತಾ ತೋರಿಸ್ಬೇಕು ಅಂತ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ನೋಡಿ, ಆ್ಯಕ್ಚುಲಿ ನಾನು ಈ ನನ್ನ ಸ್ಕಿನ್ಗೆ ಏನು ಅಪ್ಲೈ ಮಾಡಿಲ್ಲ. ನೀವು ನೋಡ್ಬೋದು, ತುಂಬ ಡ್ರೈ ಆಗಿದೆ ನನ್ನ ಸ್ಕಿನ್. ಆ್ಯಕ್ಚುಲಿ ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗಲ್ಲ, ಬಟ್ ಆ್ಯಕ್ಚುಲಿ ತುಂಬಾ ಡ್ರೈ ಆಗಿರುವಂಥ ಸ್ಕಿನ್ನು. ಇಲ್ಲೂ ನೋಡ್ಬೋದು ನೀವು, ನೋಡಿ ಇಲ್ಲಿ ತುಂಬ ಡ್ರೈ, ಹಂಗೆ ಒಂಥರ ಹಿಂಗೆ ಮಾಡಿದರೆ ವೈಟ್ ಹಾಗೆ ಬರುತ್ತೆ, ಅಷ್ಟು ಡ್ರೈ ಆಗಿರುವಂಥ ಸ್ಕಿನ್ನು. ನಾನಿವಾಗ ಇದಕ್ಕೆ ಬಾಡಿ ವೈಸ್ ಅವರ ಲೋಷನ್ನ ಅಪ್ಲೈ ಮಾಡ್ತೀನಿ. ಯಾವ ರೀತಿ ಕಾಣಿಸುತ್ತೆ ನೋಡೋಣ ಅಪ್ಲೈ ಮಾಡಿದ ಮೇಲೆ. ಮತ್ತು ಇದು ಪ್ರೆಸ್ಸಿಂಗ್ ಅಷ್ಟೇ ಚೆನ್ನಾಗಿ ಇಟ್ಟಿದ್ದಾರೆ. ಬೇರೆದರಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ತುಂಬ ಬಂದುಬಿಡುತ್ತೆ. ಬಟ್ ಇದರಲ್ಲಿ 1 ಟೈಮ್ಗೆ ಇಷ್ಟೇ ಬರೋದು, ಜಾಸ್ತಿ ಬರಲ್ಲ. ಅಂದರೆ ಇದಿಷ್ಟು ನಾನು ಹೇಳ್ತಾ ಇರೋದು ಅಷ್ಟೇ ಬರುತ್ತೆ. ಮತ್ತು ಇನ್ನೊಂದು ಸಲ ಬೇಕಾದ್ರೆ ಇನ್ನೊಂದು ಸಲ ಹಾಕ್ಕೋಬೇಕು, ಅದು ಒಂದು ಅಡ್ವಾಂಟೇಜಾಗಿ ಚೆನ್ನಾಗಿದೆ. ನೋಡಿ, ಇವಾಗ ಯಾವುದೇ ರೀತಿ ಲೈನ್ ಬರ್ತಾ ಇಲ್ಲ. ಇದು ಲೈನ್ ಅಲ್ಲ, ಆ್ಯಕ್ಚುಲಿ ಇದು ಕ್ರೀಮ್ದು. ನೋಡಿ, ಯಾವುದೇ ರೀತಿ ಲೈನ್ಸ್ ಬರ್ತಾ ಇಲ್ಲ. ನೋಡಿ, ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನು ಯಾವ ಫಿಲ್ಟರ್ ಏನು ಯೂಸ್ ಮಾಡಿಲ್ಲ, ಸೊ ಹಾಗೆ ನಿಮಗೆ ತೋರಿಸ್ತಾ ಇರೋದು. ನಾನು ಬೇರೆ ಲೋಷನ್ಸು ಯೂಸ್ ಮಾಡಿದ್ದೀನಿ, ಅದು ಅಪ್ಲೈ ಮಾಡಿದ ಕೂಡಲೇ ಇದೇ ರೀತಿ ಇರುತ್ತೆ. ಬಟ್ ಸಂಜೆವರೆಗೂ ಈ ಥರ ಇರಲ್ಲ. ನಾನು ಹೇಳಿದ್ನಲ್ಲ, ಆಲ್ರೆಡಿ ಯೂಸ್ ಮಾಡಿದೆ ಅಂತ 2-3 ದಿವಸ. ಸಂಜೆ ಆದರೂ ನಾವು ವಾಶ್ ಮಾಡಿದರೆ ಮಾತ್ರ ಈ ಮಾಯಿಶ್ಚರೈಸರ್ ಹೋಗುತ್ತೆ. ಬಟ್ ಹೀಗೆ ಇರುತ್ತೆ. ಆಮೇಲೆ ಸಂಜೆ ಎಲ್ಲ ಆಗ್ತಾ ಹೀಗೆ ನಾವು ಹಿಂಗೆ ಟಚ್ ಮಾಡಿದ್ರೆ ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ. ಈಗ ಆಲ್ಮೋಸ್ಟ್ 3 o'clock ಆಗಿದೆ. ಲಂಚ್ ಎಲ್ಲ ಮುಗಿಸ್ಬಿಟ್ಟು ಶ್ರೀಜು ಕೂಡ ಸ್ಕೂಲಿಂದ ಬಂದು ಅವಳನ್ನ ನಾನು ಪಾರ್ಕಿಗೆ ಒಂದು ರೌಂಡ್ ಆಟಾಡ್ಲಿಕ್ಕೆ ಕರ್ಕೊಬಂದಿದ್ದೀನಿ.
ನಾನು ಬೆಳಿಗ್ಗೆ ಆಲ್ಮೋಸ್ಟ್ 10-10:30 ಅಷ್ಟೊತ್ತಿಗೆ ನಾನು ಲೋಷನ್ನ ಅಪ್ಲೈ ಮಾಡಿದ್ದು. ನೀವು ಈಗಲೂ ನೋಡಿ ಎಷ್ಟು ಸಾಫ್ಟಾಗಿ ಹಾಗೇ ಇದೆ, ಮಾಯಿಶ್ಚರೈಸರ್ ಹಾಗೇ ಇದೆ. ಯಾವುದೇ ರೀತಿ ಒಡೆದಿರೋ ಮಾರ್ಕ್ಸ್ ಆಗಲಿ ವೈಟ್ ಮಾರ್ಕ್ಸ್ ಆಗಲಿ ಯಾವುದೂ ಇಲ್ಲ. ಓವರಾಲ್ ಟೋಟಲಿ ಏನು ಹೇಳಬೇಕಂದ್ರೆ ಬೇರೆ ಲೋಷನ್ಗೆ ಕಂಪೇರ್ ಮಾಡಿದರೆ ಈ ಬಾಡಿ ವೈಸ್ ಲೋಷನ್ನು ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. 24 ಅವರ್ಸ್ ಇಲ್ದಿದ್ರು ಅಟ್ಲೀಸ್ಟ್ ಈವ್ನಿಂಗ್ವರೆಗೆ 12 ಅವರ್ಸ್ ಆದರೂ ಖಂಡಿತವಾಗ್ಲೂ ಇದ್ರ ಮಾಯಿಶ್ಚರೈಸರ್ ಇರುತ್ತೆ. ಸೊ ಯಾರ್ಯಾರು ನಂತರ ಡ್ರೈ ಸ್ಕಿನ್ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ಅವರು ಈ ಬಾಡಿ ವೈಸ್ ಲೋಷನ್ನ ಯೂಸ್ ಮಾಡ್ಬೋದು. ಇದ್ರ ಪ್ರೈಸ್ ಬಂದು ಆ್ಯಕ್ಚುಲಿ MRP 399 ಅಂತ ಇದರಲ್ಲಿದೆ. ಬಟ್ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಆನ್ಲೈನಲ್ಲಿ ನಾರ್ಮಲಾಗಿ ನಾವು ಬುಕ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಆಫರ್ ಸಿಗುತ್ತೆ. ಸೊ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಆಲ್ರೆಡಿ ಯಾರಾದರೂ ಈ ಲೋಷನ್ನ ಯೂಸ್ ಮಾಡಿದರೆ ನೀವು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಸೊ ಓಕೆ, ಇನ್ನೊಂದು ವ್ಲಾಗ್ ಅಥವಾ ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.